ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಾಗಿ ಪನ್ನೀರ್ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಪನ್ನೀರ್ ಟಿಕ್ಕ ಮಸಾಲ ಯಾವ ರೀತಿ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು ಅಂತ ಹೇಳಿ. ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿ ಆಗಿರುತ್ತೆ. ಇದು ಗ್ರೇವಿ ಎಲ್ಲ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಎಮ್ಮಿಯಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಕರ್ಡ್ ತೊಗೊಂಡಿದ್ದೀನಿ, 1 ಫುಲ್ ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಪನ್ನೀರ್ ನಮಗೆ ಮ್ಯಾರಿನೇಟ್ ಮಾಡಿ ಇಡಲಿಕ್ಕುಂಟು, ಹಾಗಾಗಿ ಆಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಾರ್ನ್ಫ್ಲವರ್ ಕೂಡ ತೊಗೊಳ್ಬೋದು. ಕಡಲೆ ಹಿಟ್ಟು ಹಾಕಿ ಆಮೇಲೆ ನಾನು ಸ್ವಲ್ಪ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೆ, 1/4 ಸ್ಪೂನಷ್ಟು. ಆಮೇಲೆ ಅರಶಿನ ಪೌಡರ್, ಟರ್ಮರಿಕ್ ಪೌಡರ್ ಸ್ವಲ್ಪ, ಚಿಲ್ಲಿ ಪೌಡರ್, ನಿಮಗೆ ಖಾರ ಬೇಕಾದರೆ ಖಾರ ಇದೆ. ಇವಾಗ ನಾವು ಸ್ವಲ್ಪ ಹಾಕೋಣ, 1 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇಷ್ಟನ್ನು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ನೀರೆಲ್ಲ ಏನೂ ಹಾಕಬೇಡಿ, ಇದು ನಮಗೆ ದಪ್ಪನೇ ಬೇಕು, ಹಾಗಾಗಿ. ಓಕೆ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪನ್ನೀರನ್ನು ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ಒಳ್ಳೇದು ಕಾಣುತ್ತೆ ಅಂತ ಹೇಳಿ ಟಿಕ್ಕಕ್ಕೆಲ್ಲ. ನಿಮಗೆ ಬೇಕಿದ್ದರೆ ಸ್ವಲ್ಪ ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು. ಆಮೇಲೆ 1 ಸಣ್ಣ ಕ್ಯಾಪ್ಸಿಕಮ್ ಹಾಗೂ 1 ಸಣ್ಣ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮೇಲೆ ಕೆಳಗೆ ಮಾಡಿ, ಈ ರೀತಿ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು, ಹಾಗಾಗಿ ಸರಿಯಾಗಿ ಮೇಲೆ ಕೆಳಗೆ ಮಾಡಿ ಇದನ್ನು. ಓಕೆ ನೋಡಿ, ಇದನ್ನೀಗ ಅಟ್ಲೀಸ್ಟ್ ನೀವು ಅರ್ಧ ಗಂಟೆ ಆದರೂ ಈ ರೀತಿ ಬಿಡಬೇಕು. ಓಕೆ, ಅರ್ಧ ಗಂಟೆ ಆದಮೇಲೆ ನಾನಿದು ತವದಲ್ಲಿ ಇವಾಗ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಫ್ರೈ ಮಾಡೋಣ. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ ಆಯಿಲ್ ಬೇಕು ನೋಡಿ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಪನ್ನೀರನ್ನು ನಾವು ಫ್ರೈ ಮಾಡೋಣ. ಪನ್ನೀರ್ ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀವಿ ನೋಡಿ, ಅದನ್ನೆಲ್ಲ ಒಟ್ಟಿಗೆ ಈ ರೀತಿ ಫ್ರೈ ಮಾಡಿ. ಅಥವಾ ನಿಮಗೆ ಸ್ಟಿಕ್ ಇರುತ್ತೆ ನೋಡಿ, ಸ್ಟಿಕ್ಕಲ್ಲಿ ಕೂಡ ನೀವು ಇದು ಮಾಡಿ ಬೇಕಿದ್ದರೂ ಫ್ರೈ ಮಾಡ್ಬೋದು. ಪನ್ನೀರ್ ಟಿಕ್ಕ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಕೂಡ ನೀವು ಫ್ರೈ ಮಾಡ್ಬೋದು. ಅಥವಾ ಓವನ್ ಇದ್ದರೆ ಓವನಲ್ಲಿ ಕೂಡ ನೀವು ಫ್ರೈ ಮಾಡ್ಬೋದು. ಓಕೆ, ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. 4 ಸೈಡ್ ಕೂಡ ಪನ್ನೀರ್ ಕರೆಕ್ಟಾಗಿ ಫ್ರೈ ಆಗಬೇಕು, ಹಾಗಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡಲಿಕ್ಕುಂಟು. ಓಕೆ, ನಾನು ಸ್ವಲ್ಪ ಒಂದೊಂದೇ ಫ್ರೈ ಆಗಿದೆ, ಇದನ್ನು ಒಂದೊಂದು ಸೈಡ್ ಟರ್ನ್ ಮಾಡಿ ಫ್ರೈ ಮಾಡ್ತೀನಿ ಈ ರೀತಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ ನೋಡಿ, ಈ ರೀತಿ ಒಂದೊಂದು ಸೈಡ್ ಫ್ರೈ ಮಾಡಿ. 4 ಸೈಡ್ ಕೂಡ ಕರೆಕ್ಟಾಗಿ ಪನ್ನೀರ್ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಓಕೆ, ಇವಾಗ ನನ್ನ ಪನ್ನೀರ್ ಫ್ರೈ ರೆಡಿಯಾಗಿದೆ. 4 ಸೈಡ್ ಕೂಡ ಕರೆಕ್ಟಾಗಿ ನಾನು ಫ್ರೈ ಮಾಡಿದ್ದೇನೆ. ಇದನ್ನೀಗ ಒಂದು ಸೈಡಲ್ಲಿ ಇಡೋಣ ನಾವು. ಓಕೆ, ಇವಾಗ ನಾನು ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಆಯಿಲ್. ಇದಕ್ಕೆ ನಾನೀಗ ಫಸ್ಟಿಗೆ 2 ಚುಟಿಕೆಯಷ್ಟು ಜೀರಿಗೆ, 1 ಚುಟಿಕೆಯಷ್ಟು ನಾನಿಲ್ಲಿ ಬಡಿಶೇಪನ್ನು ಹಾಕಿದ್ದೀನಿ. ಆಮೇಲೆ 3 ನಾನಿಲ್ಲಿ ಹಸಿಮೆಣಸು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ 2 ದೊಡ್ಡ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ. ಒಳ್ಳೆ ರೀತಿಯಲ್ಲಿ ಆನಿಯನ್ ಇದರಲ್ಲಿ ಫ್ರೈ ಆಗಬೇಕು.
ಓಕೆ ನೋಡಿ, ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ನೀವು ಬೇಕಿದ್ದರೆ ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಕೂಡ ಹಾಕ್ಬೋದು. ಚೆನ್ನಾಗಿ ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ನಾವು ಉಳಿದ ಮಸಾಲವನ್ನು ಹಾಕೋಣ. ಅದೇನೆಂದರೆ ಸ್ವಲ್ಪ ಚಿಲ್ಲಿ ಪೌಡರ್. ನಿಮಗೆ ಖಾರ ಬೇಕಿದ್ದರೆ ಸ್ವಲ್ಪ ಖಾರ ಹಾಕ್ಬೋದು. ಆಮೇಲೆ ಟರ್ಮರಿಕ್ ಪೌಡರ್ ಸ್ವಲ್ಪ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತು ಧನಿಯಾ ಪೌಡರ್, ಕೊತ್ತಂಬರಿ ಪೌಡರ್ 1 ಸ್ಪೂನಷ್ಟು, ಆಮೇಲೆ 1/4 ಸ್ಪೂನಷ್ಟು ಜೀರಾ ಪೌಡರ್. ಇಷ್ಟೆಲ್ಲವನ್ನು ಹಾಕಿ ಗ್ಯಾಸನ್ನು ಸ್ಲೋವಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿ ಇದ್ದರೆ, ಅಂದರೆ ಟೊಮೆಟೊ ಕಡಿದು ಹಾಕ್ತೀವಿ ನೋಡಿ, ಟೊಮೆಟೊ ಕಡಿದು ಬೇಕಿದ್ರೆ ಹಾಕ್ಬೋದು, ಅಥವಾ ಈ ರೀತಿ ಸಣ್ಣದಾಗಿ ಹೆಚ್ಚಿ ಕೂಡ ನೀವು ಹಾಕ್ಬೋದು. ಕಡಿದು ಹಾಕಿದರೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನಿಲ್ಲಿ 4 ದೊಡ್ಡ ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಮಿಕ್ಸಿಯಲ್ಲಿ ಸ್ವಲ್ಪ ಗರ್ರ ಅಂತ ಮಾಡ್ತೀವಿ ನೋಡಿ, ಆ ರೀತಿ ಮಾಡಿ ಇದಕ್ಕೆ ಹಾಕಿದ್ದೀನಿ. ಓಕೆ, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆನಪಿಡಿ, ನಾವು ಪನ್ನೀರಿಗೆ ಕೂಡ ಉಪ್ಪು ಹಾಕಿದ್ವಿ, ಹಾಗಾಗಿ ಸ್ವಲ್ಪ ನೋಡಿ ಅಂದಾಜಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಟೊಮೆಟೊ ಫ್ರೈ ಆಗಬೇಕು, ಅದಕ್ಕೋಸ್ಕರ ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ನಂತರ ಓಪನ್ ಮಾಡೋಣ. ಸೈಡಲ್ಲಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಅಂದರೆ ಇದು ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ 1/4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ. ನೀವು ಬೇಕಿದ್ದರೆ 1 ಸ್ಪೂನಷ್ಟು ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಗ್ರೇವಿ ಎಲ್ಲ ಮಿಕ್ಸ್ ಆಗಬೇಕು, ತುಂಬ ಸ್ಮೂತ್ ಆಗಬೇಕಿದು ಮಸಾಲ. ನೀವು ಎಷ್ಟು ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಮಸಾಲ ಯಾವಾಗಲೂ. ಓಕೆ ನೋಡಿ, ಈ ರೀತಿ ಸ್ಮೂತಾಗಿ ಬರಬೇಕು ಮಸಾಲ. ಆಮೇಲೆ ಇದಕ್ಕೆ ಇವಾಗ ನೀರನ್ನು ಹಾಕೋಣ. ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ತೀನಿ. ಇವಾಗ ನಾನು 1 ಕಪ್ಪಷ್ಟು ಹಾಕಿದ್ದೀನಿ. ಓಕೆ, ಇವಾಗ ನಾನು 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಿ, ಒಂದು ಕುದಿ ಬರಲಿ, ಸಣ್ಣ ಕುದಿ ಬರಲಿ. ಓಕೆ, ಇವಾಗ ಸಣ್ಣದೊಂದು ಕುದಿ ಬಂದಿದೆ, ನೋಡ್ತಾ ಇದ್ದೀರಲ್ಲ, ತಿಕ್ಕಾಗಿ ಬಂದಿದೆ ಗ್ರೇವಿ. ಇವಾಗ ನಾನು ಇದಕ್ಕೆ ಫ್ರೈ ಮಾಡಿಟ್ಟ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಪನ್ನೀರ್, ಕ್ಯಾಪ್ಸಿಕಮ್, ನೀರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಓಕೆ ನೋಡಿ, ಈ ರೀತಿ. ಓಕೆ, ಎಲ್ಲವನ್ನು ಹಾಕಿ ಆಯಿತು. ಇವಾಗ ಇದನ್ನು ಒಂದು ಕುದಿ ಬರಲಿಕ್ಕೆ ನಾನು ಇವಾಗ ಮುಚ್ಚಿಡ್ತೀನಿ. ಚೆನ್ನಾಗಿ ಒಂದು ಕುದಿ ಬರಲಿ ಇದು, ಹಾಗಾಗಿ ಮುಚ್ಚಿಡ್ತೀನಿ ನಾನು. ಓಕೆ ನೋಡಿ, ಇವಾಗ ಕುದಿ ಬರ್ತಾ ಉಂಟು. ಸ್ವಲ್ಪ ನೋಡೋಣ, ಮಿಕ್ಸ್ ಮಾಡಿ ಯಾವ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಹಾಗೂ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮಸಾಲೆ ಎಲ್ಲ ಸರಿಯಾಗಿ ಇದರಲ್ಲಿ ಮಿಕ್ಸ್ ಆಗಿದೆ. ಓಕೆ, ಉಪ್ಪೆಲ್ಲ ನೋಡಿ ಸರಿಯಾಗಿದೆ ಅಂತ ಹೇಳಿ. ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಇದು ಆಪ್ಷನಲ್, ನೀವು ಇದ್ದರೆ ಮಾತ್ರ ಹಾಕ್ಬೋದು ಕಸೂರಿ ಮೇಥಿ, ಇಲ್ಲದಿದ್ದರೂ ಪರವಾಗಿಲ್ಲ. ಆಮೇಲೆ ಲಾಸ್ಟಿಗೆ ಇದರ ಮೇಲೆ ನಾನು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕೋದ್ರಿಂದ ಇದರ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿ ಇಡಿ. ಆಮೇಲೆ ಯಾವಾಗ ಬೇಕು ನೋಡಿ ಆವಾಗ ನೀವು ಯೂಸ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಓಪನ್ ಮಾಡುವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬೇಕಿದ್ದರೆ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ಅಥವಾ ಸರ್ವ್ ಮಾಡುವಾಗ ಕೂಡ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಓಕೆ, ನೋಡಿದ್ರಲ್ಲ, ಸೂಪರಾಗಿ ಬರುತ್ತೆ. ಯಾವುದೇ ರೋಟಿ ಇರಲಿ, ಚಪಾತಿ ಇರಲಿ, ಅಥವಾ ಅನ್ನದ ಜೊತೆ ಇರಲಿ, ತುಂಬ ಸೂಪರಾಗುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ. ನೋಡಿ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ಪನ್ನೀರ್ ತುಂಬ ಸ್ಮೂತಾಗಿ ತುಂಬ ಒಳ್ಳೆಯದಿರುತ್ತೆ ಇದು. ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಓಕೆ, ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.